ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ 9ನೆಯ ಸ್ಕಂಧವನ್ನು ಪ್ರಾರಂಭಿಸುತ್ತಿದ್ದೇವೆ. ಮಹಾರಾಜ ಪರೀಕ್ಷಿತನ ಕೋರಿಕೆಯಂತೆ ಶುಕಮುನಿಗಳು ವೈವಸ್ವತ ಮನುವಿನ ವಂಶದ ಬಗ್ಗೆ ತಿಳಿಸಿದರು. ವೈವಸ್ವತ ಮನುವು ಮೊದಲು ಅರಸನಾಗಿ ಸತ್ಯವ್ರತನೆಂದು ಹೆಸರುಳ್ಳವನಾಗಿದ್ದನು. ವೈವಸ್ವತ ಮನುವಿನ ಸಂತತಿಯನ್ನು ಕುರಿತು ವಿವರಿಸುವ ಸಮಯದಲ್ಲಿಯೇ ಶುಕದೇವ ಗೋಸ್ವಾಮಿಗಳು ದೇವೋತ್ತಮ ಪರಮಪುರುಷನು ಪ್ರಳಯ ಕಾಲದ ಜಲಧಿಯಲ್ಲಿ ಮಲಗಿರುತ್ತಾ ತನ್ನ ನಾಭಿಯಿಂದ ಸೃಜಿತವಾದ ಕಮಲಪುಷ್ಪದಿಂದ ಬ್ರಹ್ಮದೇವನಿಗೆ ಜನ್ಮವಿತ್ತದ್ದನ್ನು ತಿಳಿಸಿದನು. ಬ್ರಹ್ಮನ ಮಾನಸಪುತ್ರ ಮರೀಚಿಯ ಮಗ ಕಶ್ಯಪ, ಕಶ್ಯಪನಿಂದ ಅದಿತಿಯ ಮೂಲಕ ಉದಿಸಿದವನು ವಿವಸ್ವಾನ್, ವಿವಸ್ವಾನನಿಂದ ಶ್ರಾದ್ದದೇವ ಮನುವು ಸಂಜ್ಞಾಳ ಗರ್ಭದಿಂದ ಜನಿಸಿದನು. ಶ್ರಾದ್ದದೇವನು 10 ಸುತರನ್ನು ಪಡೆದನು. ಶ್ರಾದ್ದದೇವನ ಇನ್ನೊಂದು ಹೆಸರು ವೈವಸ್ವತಮನು. ಇಕ್ಷ್ವಾಕು ಮಹಾರಾಜನ ತಂದೆಯಾದ ವೈವಸ್ವತಮನುವಿಗೆ ಇಕ್ಷ್ವಾಕುವು ಜನಿಸುವ ಮೊದಲು ಪುತ್ರ ಸಂತಾನವಿರಲಿಲ್ಲ. ಆದರೆ ವಸಿಷ್ಠ ಮಹರ್ಷಿಗಳ ಆಶೀರ್ವಾದದ ಮೇರೆಗೆ ವೈವಸ್ವತನು ಮಿತ್ರ ಮತ್ತು ವರುಣರ ಪ್ರೀತ್ಯರ್ಥವಾಗಿ ಒಂದು ಯಾಗವನ್ನು ಆಚರಿಸಿದನು. ಅನಂತರ ವೈವಸ್ವತಮನುವಿಗೆ ಪುತ್ರ ಸಂತಾನವಾಗಬೇಕೆಂಬ ಅಪೇಕ್ಷೆಯಿದ್ದರೂ ಹೆಂಡತಿಯ ಆಶೆಯಂತೆ ಇಳ ಎಂಬ ಪುತ್ರಿಯನ್ನು ಪಡೆದನು. ಇಷ್ಟಕ್ಕೆ ರಾಜನಿಗೆ ಸಮಾಧಾನವಾಗಲಿಲ್ಲ. ಅಂತೆಯೇ ಮನುವಿಗೆ ಸಮಾಧಾನವಾಗಲು ವಸಿಷ್ಠರು ಇಳೆಯು ಗಂಡಾಗಿ ರೂಪಾಂತರವಾಗಲೆಂಬುದಕ್ಕಾಗಿ ಪ್ರಾರ್ಥಿಸಿದರು. ಋಷಿವರಿಯರ ಪ್ರಾರ್ಥನೆಯನ್ನು ದೇವೋತ್ತಮ ಪರಮಪುರುಷನು ಈಡೇರಿಸಿದನು. ಇಳೆಯು ಸುದ್ಯುಮ್ನನೆಂಬ ಸುಂದರ ಯುವಕನಾಗಿ ಪರಿವರ್ತಿತಳಾದಳು. ಒಂದಾನೊಂದು ಸಮಯದಲ್ಲಿ ಸುದ್ಯುಮ್ನನು ತನ್ನ ಮಂತ್ರಿ ಜನರೊಂದಿಗೆ ಪರ್ಯಟನವನ್ನು ಕೈಗೊಂಡನು. ಸುಮೇರು ಪರ್ವತದ ಬುಡದಲ್ಲಿಯೇ ಸುಕುಮಾರವೆಂಬ ವನಪ್ರದೇಶ. ರಾಜನು ಮಂತ್ರಿಗಳ ಜೊತೆ ವನ ಪ್ರವೇಶಿಸುತ್ತಲೇ ಎಲ್ಲರೂ ಸ್ತ್ರೀಯರಾಗಿ ಬಿಟ್ಟರು. ಮಹಾರಾಜ ಪರೀಕ್ಷಿತನು, ಇದೇನು ಸ್ವಾಮಿ ತಾವು ಹೇಳುತ್ತಿರುವುದು? ಈ ರೂಪಾಂತರಕ್ಕೆ ಕಾರಣವೇನು ಎಂದು ಶುಕಮುನಿಗಳನ್ನು ಪ್ರಶ್ನಿಸಿದನು. ಶುಕಮುನಿಗಳು, ಸುದ್ಯುಮ್ನ ರಾಜನು ಹೆಣ್ಣಾಗಿ ಬದಲಾದದ್ದು ಚಂದ್ರಪುತ್ರನಾದ ಬುಧನನ್ನು ಒಲಿದು ಪತಿಯಾಗಿ ಅಂಗೀಕರಿಸಿದ್ದು ಹಾಗೂ ಅವನಿಂದ ಪುರೂರವನೆಂಬ ಮಗನನ್ನು ಪಡೆದ ವೃತ್ತಾಂತವನ್ನು ಪರೀಕ್ಷಿತನಿಗೆ ತಿಳಿಸಿದರು. ಶಿವನ ಅನುಗ್ರಹದ ಮೇರೆಗೆ ರಾಜ ಸುದ್ಯುಮ್ನನು 1 ತಿಂಗಳಲ್ಲಿ ಪುರುಷನಾಗಿ 1 ತಿಂಗಳು ಸ್ತ್ರೀಯಾಗಿ ಇರುವಂತೆ ವರವನ್ನು ಪಡೆದನು. ಹೀಗೆ ಸುದ್ಯುಮ್ನನು ಅವನ ರಾಜ್ಯವನ್ನು ಮರಳಿ ಪಡೆದುಕೊಂಡನು. ಆತನಿಗೆ ಉತ್ಕಲ, ಗಯ, ವಿಮಲರೆಂಬ 3 ಪುತ್ರರಾದರು. ಇವರು ಬಹುಪುಣ್ಯವಂತರು. ಅನಂತರ ಸುದ್ಯುಮ್ನನು ವೃದ್ಧಾಪ್ಯದಲ್ಲಿ ರಾಜ್ಯವನ್ನು ಪುರೂರವನ ಕೈಗೊಪ್ಪಿಸಿ ವಾನಪ್ರಸ್ಥಕ್ಕೆ ನಡೆದನು. ಪರೀಕ್ಷಿತ ರಾಜನು ನುಡಿದನು, ನನ್ನ ಗುರುವರಿಯ ಶುಕಮುನಿಗಳೇ, ವಿವಿಧ ಮನುಗಳ ಆಳಿಕೆಯ ಕಾಲ ಹಾಗೂ ಆ ಕಾಲಾವಧಿಯಲ್ಲಿ ಅಪರಿಮಿತ ಸಾಮರ್ಥ್ಯವುಳ್ಳ ದೇವೋತ್ತಮ ಪರಮಪುರುಷನ ಅದ್ಭುತವಾದ ಕಾರ್ಯಚಟುವಟಿಕೆಗಳು ಇವೆಲ್ಲವನ್ನು ಸವಿಸ್ತಾರವಾಗಿ ತಾವು ವರ್ಣಿಸಿರುವಿರಿ. ಇವೆಲ್ಲವನ್ನು ತಮ್ಮಿಂದ ಆಲಿಸುವ ಅದೃಷ್ಟಶಾಲಿ ನಾನಾಗಿದ್ದೇನೆ. ರಾಜ ಸತ್ಯವ್ರತನು ರಾಜರ್ಷಿಯಾಗಿದ್ದನು. ಯುಗಾಂತ್ಯದ ವೇಳೆಗೆ ಪರಮಪ್ರಭುವಿನ ವರಪ್ರಸಾದದಿಂದ ರಾಜ ಸತ್ಯವ್ರತನು ಆಧ್ಯಾತ್ಮದ ಅರಿವನ್ನು ಗಳಿಸಿ ಧನ್ಯನಾದನು. ಅನಂತರ ಮುಂದಿನ ಮನ್ವಂತರದಲ್ಲಿ ವಿವಸ್ವಾನನ ಮಗ ವೈವಸ್ವತಮನುವಾಗಿ ಹುಟ್ಟಿದನು. ಗುರುವರ್ಯರಾದ ಶುಕಮುನಿಗಳೇ, ಈ ವಿಚಾರವನ್ನು ತಮ್ಮ ಮುಖೇನ ನಾನು ಅರಿತಿದ್ದೇನೆ. ಈಗಾಗಲೇ ನೀವು ವಿವರಿಸಿರುವಂತೆ ಇಕ್ಷ್ವಾಕು ಮೊದಲಾದವರು ವೈವಸ್ವತಮನುವಿನ ಸುತರೆಂದೂ ತಿಳಿಯುತ್ತೇನೆ. ಅದೃಷ್ಟವಂತರಾದ ಶುಕಮುನಿಗಳೇ, ಓ ಮಹಾಬ್ರಾಹ್ಮಣರೇ, ಅಂತೂ ಆಳಿದಂತಹ ಎಲ್ಲ ಅರಸರ ವಂಶಾವಳಿ ಗುಣವಿಶೇಷಗಳನ್ನು ಪ್ರತ್ಯೇಕವಾಗಿಯೇ ನಮಗೆ ವಿಶದಪಡಿಸಿರಿ. ಸದಾ ಅಂತಹ ವಿಚಾರಗಳನ್ನು ತಮ್ಮಿಂದ ಆಲಿಸಲು ನಾವು ಕೌತುಕರಾಗಿದ್ದೇವೆ. ವೈವಸ್ವತಮನುವಿನ ಸಂತತಿಯಲ್ಲಿ ಆಗಲೇ ಆಗಿ ಹೋಗಿರುವ, ಇನ್ನು ಮುಂದೆ ಜನಿಸಿ ಬರುವವರು ಹಾಗೂ ಪ್ರಕೃತದಲ್ಲಿ ಇರುವ ಎಲ್ಲ ವಿಖ್ಯಾತ ರಾಜರನ್ನೂ ಸೇರಿಸಿದಂತೆ ಎಲ್ಲರ ಸಾಮರ್ಥ್ಯಗಳನ್ನು ದಯವಿಟ್ಟು ವಿವರಿಸಿರಿ. ವೇದವೇತ್ತರಾದ ಎಲ್ಲ ವಿದ್ವಾಂಸರು ಸೇರಿದ ಆ ಸಭೆಯಲ್ಲಿ ಪರೀಕ್ಷಿತ ಮಹಾರಾಜನು ಧರ್ಮತತ್ವದ ವಿಚಾರಗಳನ್ನು ಮಹತ್ತರ ತೆರನಾಗಿ ಅರಿತ ಶುಕಮುನಿಗಳನ್ನು ಪ್ರಾರ್ಥಿಸಿದಾಗ ಆ ಮಹಿಮರು ತಮ್ಮ ಮಾತುಗಳನ್ನು ಮುಂದುವರಿಸಿದರು. ಶತ್ರುದಮನನಾದ ಹೇ ರಾಜನೇ, ಮನುವಂಶದ ಬಗ್ಗೆ ನಾನಿನ್ನೂ ವಿಸ್ತಾರವಾಗಿ ತಿಳಿಸುವೆನು. ಈಗ ಆಲಿಸು. ಇನ್ನೂ 100 ವರ್ಷಗಳಲ್ಲಿಯೂ ಈ ವಿಚಾರದ ಸಮಗ್ರ ಅಂಶವನ್ನು ತಿಳಿಸಲಾಗದಿದ್ದರೂ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ವಿವರಿಸುತ್ತೇನೆ. ಕಲ್ಪಾಂತದಲ್ಲಿ ದಿವ್ಯನಾದ ಪರಮಪುರುಷನೊಬ್ಬನೇ ಇದ್ದನು. ಆಗ ಈ ವ್ಯಕ್ತ ಜಗತ್ತು ಇರಲಿಲ್ಲ ಅಥವಾ ಬೇರೇನೂ ಇರಲಿಲ್ಲ. ಬದುಕಿನ ಎಲ್ಲ ಸ್ತರಗಳಲ್ಲಿರುವ ಎಲ್ಲ ಜೀವಿಗಳಲ್ಲಿಯೂ ಆ ಪರಮಪುರುಷನೇ ಪರಮಾತ್ಮನಾಗಿರುತ್ತಾನೆ. ನಿರ್ದುಷ್ಟವಾದ ಸ್ಥಾನವೊಂದರಿಂದ ಮನುವಿನ ವಂಶವನ್ನು ವಿವರಿಸುವ ಶುಕಮುನಿಗಳು ನುಡಿಯುತ್ತಾರೆ, ಇಡೀ ಜಗತ್ತೇ ಪ್ರಳಯ ಜಲರಾಶಿಯಲ್ಲಿ ಮುಳುಗಿ ಹೋಗಿರುವಲ್ಲಿ
ದೇವೋತ್ತಮ ಪರಮಪುರುಷ ಮಾತ್ರ ಇರುತ್ತಾನೆ, ಇನ್ನಾವುದೂ ಉಳಿಯುವುದಿಲ್ಲ. ಇದೀಗ ಶುಕಮುನಿಗಳು ಪರಮಪುರುಷನು ಒಂದಾದ ಮೇಲೊಂದರಂತೆ ಹೇಗೆ ಇತರ ವಸ್ತುಗಳನ್ನು ಸೃಷ್ಟಿಸಿದನು ಎಂಬುದನ್ನು ಬಣ್ಣಿಸುತ್ತಾರೆ. ಹೇ ಪರೀಕ್ಷಿತ ರಾಜನೇ, ದೇವೋತ್ತಮ ಪರಮಪುರುಷನ ನಾಭಿಯಿಂದ ಉತ್ಪನ್ನವಾಗಿ ಅರಳಿದ ಸ್ವರ್ಣಕಮಲಾಸನದಲ್ಲಿ ಚತುರ್ಮುಖ ಬ್ರಹ್ಮನು ಆವಿರ್ಭವಿಸಿದನು. ಬ್ರಹ್ಮನ ಮಾನಸ ಪುತ್ರನೇ ಮರೀಚಿ, ಮರೀಚಿಯಿಂದ ಕಶ್ಯಪನು ಜನಿಸಿದನು. ಕಶ್ಯಪನಿಂದ ಅದಿತಿದೇವಿಯ ಗರ್ಭದಲ್ಲಿ ವಿವಸ್ವಾನನು ಜನಿಸಿದನು. ಭರತವಂಶದ ಶ್ರೇಷ್ಠ ರಾಜನೇ, ವಿವಸ್ವಾನನಿಂದ ಸಂಜ್ಞಾಳ ಗರ್ಭದಿಂದ ಉದಿಸಿದಾತ ಶ್ರಾದ್ದದೇವ ಮನು. ಶ್ರಾದ್ದದೇವನು 10 ಪುತ್ರರನ್ನು ಪಡೆದನು. ಈ ಮಕ್ಕಳ ಹೆಸರು ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಕರುಷಕ, ನರಿಷ್ಯಂತ, ಪೃಷಧ್ರ, ನಭಗ ಮತ್ತು ಕವಿ. ಮೊದಲಲ್ಲಿ ಮನುವಿಗೆ ಗಂಡು ಮಕ್ಕಳಿರಲಿಲ್ಲ. ರಾಜನಿಗೆ ಪುತ್ರ ಸಂತಾನವಾಗಲೆಂದು ಆಧ್ಯಾತ್ಮ ವಿಚಾರಗಳಲ್ಲಿ ಅದ್ಭುತ ಅರಿವುಳ್ಳ ವಸಿಷ್ಠ ಮಹರ್ಷಿಯು ದೇವತೆಗಳಾದ ಮಿತ್ರಾವರುಣರ ತೃಪ್ತ್ಯರ್ಥವಾಗಿ ಒಂದು ಯಾಗವನ್ನು ಆಚರಿಸಿದರು. ಯಾಗಾಚರಣೆಯ ಸಂದರ್ಭದಲ್ಲಿ ಬರೀ ಹಾಲನ್ನು ಸೇವಿಸಿ ಕಟ್ಟುನಿಟ್ಟಾಗಿ ವ್ರತನಿಷ್ಠಳಾಗಿದ್ದ ಮನುವಿನ ಪತ್ನಿಯಾದ ಶ್ರದ್ಧೆಯು ಯಾಗ ನಡೆಸುತ್ತಿದ್ದ ಹೋತೃವಿನ ಬಳಿ ಸಾರಿ ಭಕ್ತಿಯಿಂದ ನಮಿಸಿ ತನಗೊಬ್ಬ ಮಗಳಾಗಲೆಂದು ಕೋರಿಕೊಂಡಳು. ಯಜ್ಞದ ಹೋತೃವು ಪೂರ್ಣಾಹುತಿಯನ್ನು ಅರ್ಪಿಸು ಎಂದೊಡನೆಯೇ ಅಧ್ವರ್ಯುವು ತುಪ್ಪವನ್ನು ಅರ್ಪಿಸಲು ತೆಗೆದುಕೊಂಡನು. ಅಧ್ವರ್ಯುವಿಗೆ ಮನುಪತ್ನಿಯ ಕೋರಿಕೆಯು ನೆನಪಾಯಿತು. ಅಂತೆಯೇ ಆತನು ಆಹುತಿಯನ್ನಿತ್ತು ಯಾಗವನ್ನು ಆಚರಿಸುವಾಗ ವಷಟ್ ಎಂದು ಉಚ್ಚರಿಸುತ್ತಾ ಯಜ್ಞವಿಧಿಯನ್ನು ಪೂರೈಸಿದನು. ಮನುವು ಮಿತ್ರಾವರುಣ ಯಾಗ ಆಚರಿಸಿದ್ದು ಪುತ್ರ ಸಂತಾನ ಪ್ರಾಪ್ತಿಗಾಗಿ. ಆದರೆ ಮನುಪತ್ನಿ ಶ್ರದ್ಧೆಯ ಕೋರಿಕೆಯಿಂದ ಯಜ್ಞಹೋತೃವು ಬೇರೆ ಕಡೆಗೆ ತಿರುಗಿದ್ದರಿಂದ ಈಕೆಗೆ ಇಳಾ ಎಂಬ ಮಗಳು ಜನಿಸಿದಳು. ಮಗಳನ್ನು ನೋಡಿದ ಮನುವಿಗೆ ಮನಸ್ಸಮಾಧಾನ ಉಂಟಾಗಲಿಲ್ಲ. ಆತ ತನ್ನ ಗುರು ವಸಿಷ್ಠರ ಬಳಿಗೆ ಹೋಗಿ ಈ ರೀತಿ ನುಡಿದನು: ನನ್ನ ಗುರುದೇವ, ವೇದಮಂತ್ರಗಳನ್ನು ಉಚ್ಚರಿಸುವುದರಲ್ಲಿ ನೀವೆಲ್ಲರೂ ಪರಿಣತರಾಗಿದ್ದೀರಿ. ಇಚ್ಛೆಗೆ ವಿರುದ್ಧವಾಗಿ ಫಲಿತಾಂಶ ಹೀಗೆ ಕಾಯಿತು. ಇದು ಶೋಚನೀಯ ಸಂಗತಿ. ವೇದಮಂತ್ರಗಳ ಪಠಣದಿಂದ ಈ ರೀತಿಯಾಗಿ ವಿರುದ್ಧ ಫಲಿತಾಂಶ ಬರಕೂಡದಾಗಿತ್ತು. ಇಲ್ಲಿ ನಡೆದದ್ದಿಷ್ಟು: ಮನುವಿಗೆ ಪುತ್ರ ಸಂತಾನವಿರದ ಪ್ರಯುಕ್ತ ಸಂತಾನ ಆದುದಕ್ಕೆ ಸಂತೋಷಗೊಂಡನು. ಜನಿಸಿದ ಹೆಣ್ಣು ಮಗುವಿಗೆ ಇಳಾ ಎಂದು ಹೆಸರಿಟ್ಟ. ಯಾವುದೇ ಸಂತಾನವಿರದ ಮನುವು ಮಗಳಾದಾಗ ಖಂಡಿತ ಸಂತೋಷಪಟ್ಟನು. ಆದರೆ ಮಗನನ್ನು ಪಡೆಯುವ ಉದ್ದೇಶದಿಂದ ಮಾಡಿದ ಯಜ್ಞದಲ್ಲಿ ಮಗಳು ಹೇಗೆ ಜನಿಸಿದಳು ಎಂಬಂತಹ ಕುತೂಹಲವು ಆತನಲ್ಲಿತ್ತು. ಮನುವು ವಸಿಷ್ಠರಲ್ಲಿ ಈ ರೀತಿಯಾಗಿ ನುಡಿದನು: ನೀವೆಲ್ಲರೂ ಆತ್ಮಸಂಯಮವುಳ್ಳವರು, ಸ್ಥಿರ ಮನಸ್ಸುಳ್ಳವರು, ಪರಮಸತ್ಯವನ್ನು ಅರಿತಂತಹವರು. ವ್ರತ ತಪಸ್ಸುಗಳಿಂದ ಎಲ್ಲ ಐಹಿಕ ಕಳಂಕಗಳನ್ನು ಸಂಪೂರ್ಣವಾಗಿ ತೊಡೆದುಕೊಂಡು ಪರಿಶುದ್ಧರಾಗಿದ್ದೀರಿ. ನಿಮ್ಮ ಮಾತು ದೇವತೆಗಳ ವಾಕ್ಯದಂತೆ, ಅಲ್ಲಿ ಯಾವುದೇ ವಿಫಲವಿಲ್ಲ. ಹೀಗಿದ್ದು ನಿಮ್ಮ ನಿರ್ಧಾರವು ನಿಶ್ಚಲಗೊಳ್ಳದಿರಲು ಹೇಗೆ ಸಾಧ್ಯ? ದೇವತಾ ವರಪ್ರಸಾದವಾಗಲಿ ಅಥವಾ ಶಾಪವಾಗಲಿ ಯಾವತ್ತೂ ನಿಷ್ಫಲವಾಗುವುದಿಲ್ಲ ಎಂಬುದನ್ನು ಅನೇಕ ವೇದ ಸಾಹಿತ್ಯಗಳ ಮೂಲಕ ನಾವು ಅರಿತಿದ್ದೇವೆ. ವ್ರತತಪಸ್ಸುಗಳ ಆಚರಣೆಯಿಂದ, ಇಂದ್ರಿಯ ಮನೋನಿಗ್ರಹದಿಂದ ಹಾಗೂ ಪರಮಸತ್ಯದ ಸಂಪೂರ್ಣ ಅರಿವನ್ನು ಪಡೆಯುವುದರಿಂದ ಐಹಿಕ ಮಾಲಿನ್ಯಗಳನ್ನು ಕಳೆದುಕೊಂಡು ಪೂರ್ಣ ಪರಿಶುದ್ಧರಾಗುತ್ತಾರೆ. ಆಗ ಅಂತಹವರ ವಾಕ್ಯ, ಆಶೀರ್ವಾದ, ದೇವತೆಗಳ ಅನುಗ್ರಹವಿದ್ದಂತೆಯೇ ಅವು ನಿಷ್ಫಲವಾಗಲಾರವು. ಮನುವಿನ ಮಾತುಗಳನ್ನು ಆಲಿಸಿದ ಬಹಳ ಶಕ್ತಿಶಾಲಿಗಳಾದ ಪ್ರಪಿತಾಮಹ ವಸಿಷ್ಠರು ಯಜ್ಞದ ಹೋತೃವಿನಿಂದ ಆಗಿರಬಹುದಾದ ಅಸಂಗತವನ್ನು ಅರಿತರು. ವಸಿಷ್ಠ ಋಷಿಯು ಸೂರ್ಯದೇವನ ಮಗನನ್ನು ಕುರಿತು ಹೀಗೆ ಹೇಳಿದರು: ಯಾಗ ಆಚರಿಸುವ ಧ್ಯೇಯದಲ್ಲಿ ಉಂಟಾಗಿರುವ ಅಸಂಗತ ಅಂಶವು ಹೋತೃವಿನ ಮೂಲ ಉದ್ದೇಶದಿಂದ ಪಥತಪ್ಪಿದ್ದು. ಹೀಗಿದ್ದಾಗಿಯೂ ನನ್ನ ತಪಶ್ಶಕ್ತಿಯಿಂದ ಒಬ್ಬ ಉತ್ತಮ ಮಗನನ್ನು ನಿನಗೆ ಪ್ರಸಾದಿಸುತ್ತೇನೆ. ಅತ್ಯಂತ ಖ್ಯಾತಿವೆತ್ತ ಹಾಗೂ ಶಕ್ತಿ ಸಂಪನ್ನರಾದ ವಸಿಷ್ಠರು ಹೀಗೆ ನಿರ್ಧರಿಸಿದ ಅನಂತರ ಪರಮಪ್ರಭುವಾದ ವಿಷ್ಣುವನ್ನು ಪ್ರಾರ್ಥಿಸುತ್ತಾ ಇಳೆಯನ್ನು ಪುರುಷನಾಗಿ ರೂಪಾಂತರಿಸುವಂತೆ ಪ್ರಾರ್ಥಿಸಿದರು. ಸರ್ವನಿಯಂತ್ರಣಾಧಿಕಾರಿಯಾದ ದೇವೋತ್ತಮ ಪರಮಪುರುಷನು ವಸಿಷ್ಠರ ಪ್ರಾರ್ಥನೆಯಿಂದ ಪ್ರೀತನಾದನು. ಋಷಿ ಇಚ್ಛಿಸಿದಂತೆ ಅನುಗ್ರಹಿಸಿದನು. ಹೀಗೆ ಇಳಾ ಒಬ್ಬ ಸುಂದರ ತರುಣ ಸುದ್ಯುಮ್ನನಾಗಿ ರೂಪಾಂತರಗೊಂಡಳು. ಆ ವೀರ ಸುದ್ಯುಮ್ನನು ಒಮ್ಮೆ ತನ್ನ ಮಂತ್ರಿಗಳೂ ಸಹಚರರೊಂದಿಗೆ ಸಿಂಧೂ ದೇಶದಿಂದ ತಂದಿದ್ದ ಕುದುರೆಯನ್ನು ಏರಿ ಬೇಟೆಯಾಡಲೆಂದು ಕಾಡೊಳ ಹೊಕ್ಕನು. ಸುದ್ಯುಮ್ನನು ಕವಚ ಧರಿಸಿ ಬಿಲ್ಲು ಬಾಣ ಬತ್ತಳಿಕೆಗಳಿಂದ ಒಡಗೂಡಿ ಅಲಂಕೃತನಾಗಿ ತುಂಬ ಸುಂದರನಾಗಿ ಕಾಣುತ್ತಿದ್ದನು. ಅವನು ಕಾಡಿನ ಉತ್ತರ ಭಾಗವನ್ನು ತಲುಪಿದನು. ಕಾಡಿನ ಉತ್ತರದಲ್ಲಿ ಮೇರು ಪರ್ವತದ ತಲದಲ್ಲಿರುವ ವನಪ್ರದೇಶಕ್ಕೆ ಸುಕುಮಾರವೆಂದು ಹೆಸರು. ಸುದ್ಯುಮ್ನನು ಆ ಕಾಡನ್ನು ಪ್ರವೇಶಿಸಿದನು.
ಸುದ್ಯುಮ್ನನು ಕಾಡನ್ನು ಪ್ರವೇಶಿಸುತ್ತಿದ್ದಂತೆಯೇ ತಾನು ಹೆಣ್ಣಾಗಿ ಪರಿವರ್ತನೆಗೊಂಡದ್ದನ್ನು ಗಮನಿಸಿದನು. ಅವನ ಗಂಡು ಕುದುರೆಯು ಹೆಣ್ಣು ಕುದುರೆಯಾಯಿತು. ಸುಕುಮಾರ ವನಪ್ರದೇಶದಲ್ಲಿ ಈ ರೀತಿಯಾದಂತಹ ಘಟನೆಯು ನಡೆದುದಕ್ಕೆ ಕಾರಣವೇನೆಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.